ಎಕ್ಸಾಮ್ ಎಷ್ಟು ಜನ ಕಟ್ತಾರ್ರಿ? ಕೇಳಿದ್ನಿ ಸಾಹೇಬ್ರಿಗೆ, ಒಂದು 8ರಿಂದ 10 ಲಕ್ಷ ಮಂದಿ ಕಟ್ತಾರತ್ತ. ಮತ್ತು 8 ಮಂದಿ ಪಾಸ್ ಆಗ್ತಾರಂದ್ರೆ 2,000 ಐತ್ರಿ. ನಾನು 2,000 ಏನು ಕಟ್ಟಿ ಪಾಸ್ ಆಗ್ತಲ್ಲ ಅವ್ರ ಬಗ್ಗೆ ಮಾತಾಡಂಗಿಲ್ಲ, ಇನ್ನು ಉಳ್ದವ್ರ ಬಗ್ಗೆ ಮಾತಾಡ್ತೇನೆ. ಯಾಕಂದ್ರೆ ನಾವು 2012 ಒಳಗೆ ಇಲ್ಲಿ ಬಿಜಾಪುರ ಒಳಗೆ PSI ಕೋಚಿಂಗ್ ತಗೋಕತ್ ಬಂದವು. ನಮ್ಮ ದೋಸ್ತರು ಬಾಕಟ್ ಡಬ್ ಮಾಡ್ಕೊಂಡು ಹೋದವ್ರು. ನಾವು ಹೆಂಗೆ ವಿಚಾರ ಮಾಡ್ತಿದ್ವಿ ಅಂದ್ರೆ, ಸರ್ ಈ ಕ್ವಶನ್ ಏನು ಕೇಳ್ತಿದ್ವಿ ಅಂದ್ರೆ, ಸರ್ ಓದ್ಲಾರ್ದ ಹೆಂಗೆ ಕರೆಕ್ಟ್ ಆಪ್ಷನ್ ಹಾಕೋದು ಹೇಳ್ರಿ. ಅವರು ಓದಿ ಏನಾದಂದ್ರೆ, ನಮ್ಮ ಕ್ಲಾಸ್ಮೇಟ್ ಒಬ್ರು ಸುನಿಲ್ ಹುಳ್ಳೋಳಿ ಅಂತಂದು ಒಬ್ಬ PS ಆಗಿಬಿಟ್ರಿ. ಆಮೇಲೆ ನಮ್ಮ ಕಿಟ್ಟಿ ಫ್ರೆಂಡ್ ಅವರು ಒಂದೇ ಹೊಡೆತಕ್ಕೆ ಓದಿ PS ಆಗಿಬಿಟ್ಟು ನಮ್ಮ ಮನ್ಯಾಗ ನಮ್ಮನ್ನು ಕೇಳಾಕತ್ರಿ, ನೀ ಏನು ಮಾಡತ್ತಿ ಇವತ್ತಂದು. ನಮ್ಮ ಮನ್ಯಾಗ ಸ್ವಲ್ಪ ಫೆಸಿಲಿಟಿ ಚಲೋ ಕೊಟ್ಟಿದ್ರಿ, ತಿನ್ನಕ್ಕೆ ಉಣ್ಣಕ್ಕೆ ರೊಕ್ಕ ಏನು ಖರ್ಚಲಾಗಿತ್ತು, ಕಮ್ಮಿಲಾಗಿತ್ತು ರೀ. ಕಾಜು ಬಾದಾಮ್ ತಿನ್ನವ, ಮುಂಜಾನೆ ಪಿಕ್ಚರ್ ಹೋಗವ, ಗೋಲ್ ಗುಮ್ಮಟ ಮತ್ತು ಇಬ್ರಾಹಿಂ ರೋಜಾ, ಶಿವಗಿರಿ, ಬುದ್ನಾಗಿರಿ. ಬಿಜಾಪುರ್ನಾಗ ಅವ್ರೇನು ಬುಕ್ನಾಗ ಎಲ್ಲ ಏನು ಕೊಟ್ಟಿದ್ರಲ್ಲ ಅದನ್ನೆಲ್ಲ ಕಣ್ಣಾರೆ ನೋಡಿನ ರೀ. ಹಂಗೆ ಟೈಮ್ ಪಾಸ್ ಆತ. ಒಂದು BSc ಮುಗಿತ್ರಿ. ಆಮೇಲೆ ಕಾಂಪಿಟೇಟಿವ್ PS ಓದಕ್ಕೆ ಹೋದ್ನಿ, ಪಾಸ್ ಆಗಲಿಲ್ಲ. ಚಿಂತೆ ಐತೆ ನನಗೂ ರೀ. ಯಾಕಂದ್ರೆ ಒಂದು 4 ದಿವಸ ಆರಾಮಿದ್ದ ಕೂಡಲೇ 5ನೇ ದಿವಸ ತ್ರಾಸ ಆಗತ್ತೈತ್ರಿ. ಆಮೇಲೆ MSc B.Ed ಮುಗಿಸ್ಕೊಂಡ್ರಿ. ಅವಾಗ ನಾವು ಕಿಟ್ಟಿಯವರು ಬ್ಯಾಚ್ಮೇಟ್. BSc ಮುಗಿಸ್ಕೊಂಡು ಆಮೇಲೆ ಮತ್ತೆ MSc ಮುಗಿಸ್ಕೊಂಡು ಆಮೇಲೆ KSET ಮ್ಯಾಥಮೆಟಿಕ್ಸ್ ಒಳಗೆ ಪಾಸಾಗಿ ಈಗ ಪ್ರೆಸೆಂಟ್ಲಿ PhD ಮಾಡತ್ತೇನೆ ರೀ. ಸೊ ಇದೆಲ್ಲ ಕಾಂಪಿಟೇಟಿವ್ ಕಟ್ಟಿ ನಮಗೆ ಗೊತ್ತಾತ್ರಿ. ನಮಗೇನು ಗೌರ್ಮೆಂಟ್ ಸೆಟ್ ಆಗಂಗಿಲ್ಲ. ಗೌರ್ಮೆಂಟ್ ಅನ್ನ ತಿನ್ನೋದು ನಮ್ದೇನು ಋಣದಾಗಿಲ್ಲ. ಇನ್ನು ಮುಂದೆ ಹೆಂಗೆ ಮಾಡೋದು ಅಂತ ಮತ್ತೆ ಜೀವನ ಮಾಡ್ಬೇಕಲ್ರಿ. ಮನ್ಯಾಗ ಮದುವೆ ಮಾಡಕ್ಕೆ ನಿಂತರು, ಮತ್ತೆ ಅಲ್ಲಿ ಮದುವೆ ಲಗ್ಗಿನಕಾಯಿ ಇದ್ರು ಹಾಕ್ಸ್ಬೇಕಲ್ರಿ. ಬಯೋಡೇಟಾದಾಗ ಏನು ತಗ್ಸೋದ್ರಿ, ನೀವು ಏನು ಮಾಡ್ತಾನಂತ ಅಂದ. ಸೊ ಅದಕ್ಕೆ ಫಸ್ಟಿಗೆ ಸ್ಯಾಲ್ರಿ ಮತ್ತು ಮೆನ್ಷನ್ ಮಾಡ್ಬೇಕಾಗೈತೆ ರೀ. ನಾನು ಪ್ರೈವೇಟ್ ಜಾಬ್ ಮಾಡತ್ತೇನೆ ಅಂದ್ರೆ, ಒಂದು ಸ್ಕೂಲ್ ಟೀಚರ್ ಇದ್ದಾಗ ಎಷ್ಟು ನಿನ್ನ ಸ್ಯಾಲ್ರಿ ಅಂದ್ರೆ 1 ಲಕ್ಷ ರೂಪಾಯಿ ಹಾಕೀನಿ ರೀ. 20,000 ರೂಪಾಯಿ ಸ್ಯಾಲ್ರಿ ಇತ್ತು. ಅದು ಕೋಇನ್ಸಿಡೆನ್ಸ್ ಹೆಂಗಾತಂದ್ರೆ, ಈಗ ಸುಳ್ಳು ಹೇಳಿದ್ದು ಕೆಲವೊಂದ್ಸಲ ನಾವು ಕರೆ ಮಾಡ್ಬೇಕಾಗ್ತೈತಿ. ಈಗ ಹುರುಪುರಪ್ನಾಗ ಏನು ಹೇಳಿರ್ತೀವಲ್ಲ, ಕೆಲವೊಂದ್ಸಲ ಅವು ಮಂದಿ ಟಿಂಗಲ್ ಮಾಡಿದಾಗ ಅವಾಗ ನಮಗೆ ಹಠ ಹುಡ್ತೈತಿ, ಇದನ್ನ ನಾವು ಮಾಡಿ ತೋರಿಸ್ಬೇಕು ಅಂತಂದು. ಅವಾಗ ನಮ್ಮದು 20,000ದಾಗ ಮತ್ತೆ ಹೇಳಿದ್ನಲ್ರಿ, ಹುಟ್ಟಿದಾಗ ಕಾಜು ಬಾದಾಮ್ ತಿಂದು ಪಿಕ್ಚರ್ ನೋಡಿ ಬುದ್ನಾಳ್ಕೆರೆ ದಂಡಿ ತಿರುಗಾಡಿದವ್ರಿಗೆ 20,000 ರೂಪಾಯಿ ರೊಕ್ಕ ಎಲ್ಲಿ ಸಾಲ್ಬೇಕ್ರಿ. ಅವಾಗ ಚಲೋ ಆತ್ರಿ. ಇನ್ನು ರೊಕ್ಕ ಗಳಿಸ್ಬೇಕಲ್ಲ, ಇನ್ನು ರೊಕ್ಕ ಎದಕ್ಕೆ ಬೇಕು, ಜೀವನ ಮಾಡಕ್ಕೆ ಬೇಕು, ಹೆಂಡತಿ ಮಕ್ಳು ಬೇಕು, ತಂದೆ ತಾಯಿ ನೋಡ್ಕೊಳಕ್ಬೇಕು. ಮತ್ತು ಆಗ ಚಲೋ ನೌಕರಿ ಮಾಡಿದ್ನಂದ್ರೆ ಈ ಸಾಹೇಬ್ರ ಗತ್ತೆ ಮತ್ತೆ 1 ಲಕ್ಷ ಒಳಗೆ 1 ಲಕ್ಷ ಹೊರಗೆ ನಮ್ಗೆ ಗೊತ್ತಾಯ್ತಲ್ಲ. ಮತ್ತೆ ಇವ್ರ ದೋಸ್ತಿ ಅಂದ್ಮೇಲೆ ನಾವು ಇವ್ರ ಲೆವೆಲ್ದಾಗ ಬದುಕಬೇಕಾಕೈತ್ರಿ, ಹೌದಲ್ರಿ. ಅದಕ್ಕೆ ನಾವು ಏನು ಮಾಡಿದ್ದೆ ಅಂತಂದ್ರೆ, ಓದೋತ್ನಾಗ ಸಣ್ಣಾಗಿದ್ದಾಗ ಭಾಳ ಸೀರಿಯಸ್ ಆಗಿ ಕಲ್ತೀನಿ ನಾನು. ಆ್ಯಕ್ಚುಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿತಕ್ಕ ಭಾಳ ಸೀರಿಯಸ್ ಅಂದರೆ, ಇಂಗ್ಲೀಷ್ ಮೀಡಿಯಮ್, CBSE, ಕನ್ನಡ ಮೀಡಿಯಮ್ ಎಲ್ಲ ಏನು ಟ್ಯೂಷನ್ ತಿರುಗಾಡಿ ಬೇಸಿಕ್ಸ್ ಭಾಳ ಸ್ಟ್ರಾಂಗ್ ಇತ್ತು ನಂದು. ಮ್ಯಾಥಮೆಟಿಕ್ಸ್ 1 ತಾಸು ಏನು ಕುಂತ, 2 ತಾಸು, 3 ತಾಸು, 10 ತಾಸು ಏನು ಕುಂತ ಓದ್ತಾರಲ್ರಿ, ಅದನ್ನು 1 ತಾಸ್ನಾಗ ಅರ್ಥ ಮಾಡ್ಕೊತಿದ್ದೀನಿ. ಯಾಕಂತಂದ್ರೆ ಲಾಜಿಕ್ ಚಲೋ ಇತ್ತು ನಂದು. ಭಾಳ ಜನ ಸ್ಟೂಡೆಂಟ್ ನೋಡ್ತೇನೆ ರೀ, ಕೆಲವೊಬ್ರು 5-6 ವರ್ಷ ಕುಂತು ಪಾಸ್ ಆಗಂಗಿಲ್ಲ, ಕೆಲವೊಬ್ರು 6 ತಿಂಗಳದಾಗ ಜೈಂದ ಹೋಗ್ಬಿಡ್ತಾರೆ. ಅದಕ್ಕೆ ಲಾಜಿಕಲಿ ನಾವು ಥಿಂಕ್ ಮಾಡಿ ಸ್ವಲ್ಪ ಅರ್ಥ ಮಾಡಿಕೊಂಡು ಇಂಟ್ರೆಸ್ಟ್ ಕೊಟ್ಟು ಎಷ್ಟು ನಾವು ನೀಟಾಗಿ ಎಫರ್ಟ್ ಹಾಕ್ತೀವಲ್ಲ ಅಷ್ಟು ಜಲ್ದಿ ನಾವು ಸಕ್ಸಸ್ ಆಗ್ತೇವೆ. ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ. ಸೊ ನಾನು ಈಗ ನೀಟ್ JEE ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಸಂಜೀವನಿ PU ಕಾಲೇಜ್ನಾಗ ಆಸ್ ಎ ಪ್ರಿನ್ಸಿಪಲ್ ಅದೇನು ರೀ. ಪ್ಲಸ್ ನಂದು ಸ್ವಂತ ಸಂಸ್ಥಾನೂ ಐತಿ, ರೇಹಂತ ಸ್ಕೂಲ್. ಮತ್ತು ಟ್ಯುಟೋರಿಯಲ್ಸ್ ಅಂತ ನಡೆಸ್ತಾರೆ. ನನ್ನ ಕಡೆ ಒಂದು 500 ಹುಡುಗರು ವೆಕೇಶನ್ನ ಕಲಿತಾರೆ, ಒಂದು 500 ಸಣ್ಣ ಮಕ್ಕಳು ಕಲಿತಾರೆ ರೀ. ಸೊ ಅದಕ್ಕೆ ಕಾಂಪಿಟೇಟಿವ್ ನಮಗೆ ಏನು ಸೆಟ್ ಆಗಂಗಿಲ್ಲ ಅಂದ್ಕೊಂಡು ಅವಾಗಿಂದ ಏನೇನು ಹಳೆ ದಿನಗಳು ಇದ್ದಿಲ್ಲ ನಿಮ್ಮನ್ನು ನೋಡಂತ ನನಗೂ ನೆನಪಾತ್ರಿ. ಅದಕ್ಕೆ ಒಂದು ದೇವರು ಎಲ್ಲರಿಗೂ ಅವಕಾಶ ಕೊಟ್ಟಿರ್ತಾನೆ, ಒಂದು ಭೇಟಿ ಆಗಕ್ಕೆ, ಮಾತಾಡಕ್ಕೆ, ಒಬ್ಬರಿಂದ ಕಲಿಯಾಕೆ ಭಾಳ ಇರ್ತೈತೆ ನಾವು. ಸೊ ಇನ್ನೊಬ್ಬರಿಂದ ನಾವು ಕೆಲವೊಂದು ಚಲೋ ವಿಷಯಗಳನ್ನ ಅಷ್ಟೇ ತೊಗೊಂಡು ಇನ್ನೂ ಉಳಿದಿದ್ದನ್ನು ನಾವು ನೆಗ್ಲೆಕ್ಟ್ ಮಾಡ್ಕೊತ ಮುಂದೆ ಹೋಗ್ಬೇಕಾಗ್ತೈತ್ರಿ. ಸೊ ಅಲ್ಲಿಂದ ಸ್ಟಾರ್ಟ್ ಆದಂಥ ಜರ್ನಿ. ಇವತ್ತು ನಾನು ಅರಿಹಂತ ಸ್ಕೂಲ್ ಮತ್ತು ಎಜುಕೇಷನ್ ಟ್ರಸ್ಟದ ಅಧ್ಯಕ್ಷ ಅದೇನ್ರಿ, ಮತ್ತು ಪ್ರತಿಷ್ಠಾ ಎಂಟರ್ಪ್ರೈಸಸ್ ಪ್ರೊಪ್ರೈಟರ್ ಅದೇನ್ರಿ, ಪ್ಲಸ್ ಭಗವಾನ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಅದೇನ್ರಿ. ಮತ್ತು ನಮ್ಮದು ಮನೆಯೊಳಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಚಲೋ ಐತಿ. ಮನೆ ಮುಂದೆ ಒಂದು 30 ಎಮ್ಮೆ, ಒಂದು 20 ಎಕರೆ ಹೊಲ, ಅಲ್ಲಿನೂ ಒಂದು ಸ್ವಲ್ಪ ಕೈ ಆಡಿಸ್ತಿರ್ತೀವಿ. ಅಂದ್ರೆ ಇದು ಎಲ್ಲ ಮಾಡಕ್ಕೆ ನಮಗೆ ಏನು ಸಾಧ್ಯತೆ, ಎದಕ್ಕೆ ಪಾಸಿಬಲ್ ಐತಿ ಅಂದ್ರೆ, ಇನ್ ಆ್ಯಂಡ್ ಔಟ್ ನಮಗೆ ಸ್ವಲ್ಪ ಧೈರ್ಯ ಐತಿ ಮತ್ತು ನಿಯತ್ ಐತಿ. ಮತ್ತು
ಸ್ವಲ್ಪ ನಾಲೆಜ್ ಭಾಳ ಇಂಪಾರ್ಟೆಂಟ್ ಎಜುಕೇಷನ್ ಅಂದ್ರೆ. ಈ ಎಜುಕೇಷನ್ ನಾಲೆಜ್ ಇದ್ರೆ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ ಐತಿ. ಸೊ ಅದಕ್ಕೆ ಇನ್ನು 2,000 ಮಂದಿ ಅಂತೂ ಪಾಸೋದು ಹೋದವರು, ಇನ್ನು ಉಳಿದವರು ನಿರಾಶೆ ಆಗೋಕ್ಕಿಂತನೂ ಈಗ ನೀವೇನು ಕುಂತು ಓದಿದ ಎಫರ್ಟ್ ಮತ್ತು ಈ ನಾಲೆಜ್ ಐತಲ್ಲ, ಇದು ನಿಮ್ಗೆ ಯಾವಾಗೂ ಕೈ ಬಿಡಂಗಿಲ್ಲ. ಇದ್ರೊಳಗೆ 2ನೇ ಮಾತು ಎಷ್ಟು ಹೇಳಿ ನಂದು 2 ಮಾತು ಮುಗಿಸ್ತೇನೆ. ದೇವ್ರು ನಿಮಗೆ ಆಯುಷ್ಯ, ಆರೋಗ್ಯ ಮತ್ತು ಚಲೋ ಭವಿಷ್ಯ ಕೊಟ್ಟು ಕಾಪಾಡಲಿ. ಮತ್ತು ಇನ್ನೊಂದು ಸಾವಿರ ಬಗ್ಗೆ ಹೇಳ್ಬೇಕಂತಂದ್ರೆ, ಅವರು ಬೆಂಗಳೂರಿಂದ ಇಲ್ಲಿ ಬಂದು ನಿಮಗೆಲ್ಲ ಎಕ್ಸಾಮ್ ಮಾಡಿ ಕ್ವಶನ್ ಪೇಪರ್ ಕೊಟ್ಟು ಇಲ್ಲಿ ಇದ್ದು ಹಾಲೆಲ್ಲ ರೆಂಟ್ ಕೊಡ್ಬೇಕಂದ್ರೆ 40,000 ರಿಂದ 50,000 ರೂಪಾಯಿ ಖರ್ಚಾಗಿರ್ತೈತಿ. ಇಷ್ಟೊಳಗೆ ಕುಂತವ್ರೊಳಗೆ ಯಾರೋ ಒಂದು 4 ಮಂದಿಗೆ ಇದ್ರದ್ದು ಹೆಲ್ಪ್ ಆಗಿತ್ತು ಅಂತಂದ್ರೆ, ಸೊ ನೀವೇನಾದರೂ 4 ಮಂದಿ ಚಲೋ ಮಾಡಿದ್ರಿ ಅಂತಂದ್ರೆ ಲಾಸ್ಟಿಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ನಮಗೆಲ್ಲರೂ ಬಿಜಾಪುರ ಪರವಾಗಿ ಅವ್ರಿಗೊಂದೊಂದು ದೊಡ್ಡ ಚಪ್ಪಾಳೆ. ಸೊ ನನಗೂ ಭಾಳ ಖುಷಿ ಅನಿಸತೈತ್ರಿ. ಯಾಕಂದ್ರೆ ಈ ಎಲ್ಲ ಸಂದರ್ಭದೊಳಗೆ ನಿಮ್ಮ ಟೀಮ್ ಒಳಗೆ ನನಗೂ ಒಂದು ಭಾಗವಹಿಸೋಕೆ ಅವಕಾಶ ಸಿಕ್ಕಿದ್ದಕ್ಕೆ ಆ ದೇವ್ರಿಗೂ ನನ್ನ ಕಡೆಯಿಂದ ನಾನು ಕೃತಜ್ಞತೆ ಅಂತ ಸಲ್ಲಿಸ್ತೇನೆ. ಉಳಿದಿದ್ದು ಮುಂದುವರಿಸ್ತೇನೆ.